ಸಾಯಿರಾಮ್. ನನ್ನ ಹೆಸರು ಪ್ರಜ್ವಲ್ ಆರ್. ನಾನಿವಾಗ ಕರುಣಾ ರೇಖಿ ಮಾಸ್ಟರ್ ಆಗಿದ್ದೀನಿ. ನನ್ನ ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಇದೆ. ನಾನು ಫಸ್ಟು ಭೇಟಿಯಾಗಿದ್ದು ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಮಮ್ಮಿ ಒಂದು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸಿಂದ ಫೇಸ್ ಮಾಡ್ತಿದ್ರು. ಯಾವಾಗ ಒಂದು ಸತಿ ಪೂಜಾ ಮ್ಯಾಮಿಗೆ ಮೀಟ್ ಆಗಿಬಿಟ್ಟು ಅವ್ರ ಹೆಲ್ತ್ ಇಶ್ಯೂಸ್ ಎಲ್ಲ ನೀಟಾಯಿತು, ಅವ್ರ ವಿಶ್ವಾಸ ಎಲ್ಲ ಫುಲ್ಫಿಲ್ ಆಗ್ತಾಯಿತ್ತು. ಆವಾಗ ನನಗೆ ನಮ್ಮ ಡ್ಯಾಡಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತು. ಆಮೇಲೆ ನಾನು ನಮ್ಮ ಡ್ಯಾಡಿ ಸ್ಟಾರ್ಟ್ ಮಾಡಿದ್ರಿ, ರೇಖಿ ಹೀಲಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ. ಇವಾಗ ನಮ್ಮ ಡ್ಯಾಡಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಮಮ್ಮಿನೂ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇವಾಗ ನಾನು ನೆಕ್ಸ್ಟು ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ, ಆ್ಯಂಡ್ ಹಾಗೇ ಆಗ್ತೀನಿ ನಾನು. ಆಮೇಲೆ ಮೇನ್ ಇಲ್ಲಿ ನಾನು ಪೂಜಾ ಮ್ಯಾಮಿಗೆ ಎಸ್ಪೆಷಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ಲೈಫ್ ಜರ್ನಿ ಇಷ್ಟು ಈಸಿ, ಸುಲಭವಾಗಿ ಏನಾನ ದಕ್ಕಿಸ್ಕೋಬೇಕಂದ್ರೆ ಏನೇನು ಮಾಡಬೇಕು, ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನು ಪೂಜಾ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ಪ್ರಶಾಂತ್ ಸರ್ ನನಗೆ ತುಂಬ ಎಜುಕೇಷನ್ ಬೇಸಸ್ ಮೇಲೆ ಕ್ರಿಸ್ಟಲ್ಸ್ ಕೊಟ್ಟಿದ್ದಾರೆ, ಮಲ್ಟಿಫ್ಲೋರೈಡು. ಅದರಿಂದ ನಾನು ಎಜುಕೇಷನ್ ಫೀಲ್ಡಲ್ಲಿ ನನಗೆ ತುಂಬ ಇಂಪ್ರೂವ್ ಆಗಿದೆ. ಎಸ್ಪೆಷಲಿ ಕಾನ್ಸಂಟ್ರೇಷನ್ ಪವರ್, ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಆಗಿದೆ. ಆಮೇಲೆ ನನ್ನದೊಂದು ಆಸೆ ಇತ್ತು, ನಾನೊಂದು ಸ್ವಂತ ಗಾಡಿ ತೊಗೋಬೇಕಾಗಿತ್ತು, ಗೇರ್ ಗಾಡಿ ಅಂತ. ಪೂಜಾ ಮ್ಯಾಮ್ಗೆ ಹೇಳಿದ್ದಕ್ಕೆ ಅವರಿದ್ದು ವಿಶ್ ಬಾಲ್ ಮಾಡು, ಮ್ಯಾನಿಫೆಸ್ಟ್ ಮಾಡ್ತಾರೆ ಡೈಲಿ, ಅವಾಗ ಹಾಗೆ ಆಗುತ್ತೆ ಅಂತ. ಅದಾದಮೇಲೆ ಒಂದು ಆಲ್ಮೋಸ್ಟ್ 1.5 ಮಂತ್ಸ್ ಆದಮೇಲೆ ಮಮ್ಮಿ ಡ್ಯಾಡಿ ಇಬ್ಬರು ಗಾಡಿ ಕೊಡಿಸಿದ್ರು. ಥ್ಯಾಂಕ್ಸ್ ಟು ಪೂಜಾ ಮ್ಯಾಮ್ ಅದಕ್ಕೊಂದು ಗೈಡೆನ್ಸ್ ಕೊಟ್ಟಿದ್ದಕ್ಕೆ. ಆಮೇಲೆ ಈ ರೇಖಿ ಫೀಲ್ಡಿಗೆ ಬಂದಾದ್ಮೇಲಿಂದ ನಮ್ಮ ಫ್ಯಾಮಿಲಿ ಸಿಕ್ಕಾಪಟ್ಟೆ ಬೆಟರ್ಮೆಂಟ್ ಕಂಡಿದ್ದೀವಿ. ನಾವು ಯಾವತ್ತೂ ಇಷ್ಟೊಂದು ಹ್ಯಾಪಿ ಇರಲಿಲ್ಲ ನಮ್ಮ ಫ್ಯಾಮಿಲಿ. ಎಸ್ಪೆಷಲಿ ನಮ್ಮ ಡ್ಯಾಡಿ ಅಂತೂ ಅವ್ರ ಡ್ರೀಮ್ಸ್ ಫುಲ್ಫಿಲ್ ಆಗ್ತಿದೆ ಅಂತ ಅವ್ರು ಫುಲ್ ಹ್ಯಾಪಿಯಾಗಿದ್ದಾರೆ. ಮಮ್ಮಿ ಅವ್ರ ಡ್ರೀಮ್ಸ್ ಫುಲ್ಫಿಲ್ ಆಗ್ತಿದೆ ಅಂತ ತುಂಬ ಹ್ಯಾಪಿಯಾಗಿದ್ದಾರೆ. ನನ್ನ ಡ್ರೀಮ್ಸು ಫುಲ್ಫಿಲ್ ಆಗ್ತಿದೆ. ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಮೇನ್ ಥ್ಯಾಂಕ್ಸು ಪೂಜಾ ಮ್ಯಾಮ್ ಮತ್ತು ಪ್ರಶಾಂತ್ ಸರ್. ನಮಗಿಷ್ಟು ಅವ್ರ ಬ್ಯುಸಿ ಶೆಡ್ಯೂಲಲ್ಲೂ ನಮಗೆ ಟೈಮ್ ಎತ್ಬಿಟ್ಟು ಅವ್ರು ನಮಗೋಸ್ಕರ ಇಷ್ಟೊಂದು ಏನು ಇನ್ಫಾರ್ಮೇಷನ್ಸ್ ಆಗಲಿ ಕೊಡ್ತಾರೆ. ರೀಸೆಂಟಾಗಿ ನನಗೆ ಲಾಸ್ಟ್ ಮಂತು ಸರ್ಜರಿ ಆಯಿತು. ಸರ್ಜರಿಗಿಂತ ಮುಂಚೆ ಪೂಜಾ ಮ್ಯಾಮ್ ಪರ್ಸ್ನಲಾಗಿ ರಾತ್ರಿ ನಂಗೆ ಆಲ್ಮೋಸ್ಟ್ ಈಗಲೂ ಜ್ಞಾಪಕ ಇದೆ, ಆಲ್ಮೋಸ್ಟ್ 11:45 ಹತ್ರ ಪೂಜಾ ಮ್ಯಾಮ್ ನನಗೆ ಫೋನ್ ಮಾಡಿಬಿಟ್ಟು, ನಿಂಗೇನೂ ಆಗೋಲ್ಲ, ಕನ್ಸೋಲ್ ಮಾಡಿ ನನಗೆ, ಎಸ್ಪೆಷಲಿ ನಮ್ಮ ಅಮ್ಮಂಗೆ ಕನ್ಸೋಲ್ ಮಾಡಿ, ಏನೂ ಆಗೋಲ್ಲ, ನಾರ್ಮಲ್ ಹೆಲ್ತ್ ಇಶ್ಯೂಸ್ ಇದೆ, ಅದು ಕ್ಯೂರ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡಿ, ಸರ್ಜರಿ ಆಗಿದ್ದ ದಿವಸನೂ ಮ್ಯಾಮು ಸಿಕ್ಕಾಪಟ್ಟೆ ಹೀಲಿಂಗ್ಸ್ ಎಲ್ಲ ಕಳಿಸ್ಕೊಟ್ಟಿದ್ರು ನನಗೆ. ತುಂಬ ಥ್ಯಾಂಕ್ಸ್ ಫಾರ್ ದಟ್ ಮ್ಯಾಮ್. ಈ ಹೆಲ್ಪ್ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಥ್ಯಾಂಕ್ಸ್ ಟು ರೇಖಿ ಮಾತಾ, ಥ್ಯಾಂಕ್ ಯು ಸಾಯಿಬಾಬಾ, ಥ್ಯಾಂಕ್ ಯು ಪೂಜಾ ಮ್ಯಾಮ್, ಥ್ಯಾಂಕ್ ಯು ಪ್ರಶಂಸಾ, ಥ್ಯಾಂಕ್ ಯು ಎವ್ರಿವನ್. ಸಾಯಿರಾಮ್.